ಫ್ರೆಂಡ್ಸ್, ವೆಲ್ಕಮ್ ಟು TMW ಬೈಕ್ ಝೋನ್. ನಾನು ನಿಮ್ಮ ಶಂಕರ್ ಮಾತಾಡ್ತೀನಿ, ಫೌಂಡರ್ ಆಫ್ TMW ಗ್ರೂಪ್ಸ್. ಇವತ್ತೇನಂದರೆ ಅದೇ ನಾವು ಇಂಜಿನ್ ಓವರಾಲ್ ಒಂದು ಪ್ಲೇ ಲಿಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಲ್ಲ ಅಂತ ಅದರದ್ದು ಪಾರ್ಟ್ 1 ವಿಡಿಯೋ ಇವತ್ತು ನೋಡ್ತಾ ಇದ್ವಿ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕ್ರಾಂಕ್ ಶಾಫ್ಟ್ ಅಸೆಂಬ್ಲಿಂಗಿಂದ ಸ್ಟಾರ್ಟ್ ಮಾಡ್ತೀವಿ. ಓಕೆನಂದ ಕೆಳಗಿಂದನೇ ಮೇಲೆ ಹೋಗೋಣ, ಪ್ರಾಬ್ಲಮ್ ಇಲ್ಲ ಅಂತ. ಕ್ರಾಂಕ್ ಶಾಫ್ಟ್ ಅಸೆಂಬ್ಲಿ ಮಾಡ್ಬೇಕಾದ್ರೆ ಏನಿಲ್ಲ ನೋಡಿ, ನಾವು ಫಸ್ಟ್ ಇದು ಇದೆ ರೈಟ್ ಸೈಡ್ ಕ್ರಾಂಕ್ ಕೇಸು, ಇದು ನಿಮಗೆ ಲೆಫ್ಟ್ ಸೈಡ್ ಕ್ರಾಂಕ್ ಕೇಸು. ಓಕೆ ಅಂತ ಲೆಫ್ಟ್ ಸೈಡ್ ಕ್ರಾಂಕ್ ಕೇಸು ಅಂತ ಅಲ್ಲಿ ಕಾಣ್ತಾ ಇದೆ ನೋಡ್ಕೊಂಡ್ರೆ ನಾನು. ಓಕೆನಾ, ಲೆಫ್ಟ್ ಸೈಡ್ ಕ್ರಾಂಕ್ ಕೇಸು ಅಂದರೆ ಇದರಲ್ಲಿ ಭಾಳ ಸಿಂಪಲ್, ಏನು ಇದ್ರೊಳಗಡೆ ಒಂದು ಹಾಕುವಂಥ ಐಟಮ್ಗಳು ಏನಿರಲ್ಲ. ಓಕೆನಾ ಅಂತ ಇದರಲ್ಲಿ ಹಾಕಬೇಕಾಗಿರೋದು ಏನಂದರೆ ನಾವು ಒಂದು ಕ್ರಾಂಕ್ ಶಾಫ್ಟು ಇಲ್ಲಿ ನೋಡಿ, ಕ್ರಾಂಕ್ ಶಾಫ್ಟ್ನ ನಾವು ಇದನ್ನೇ ರಿಪೇರಿ ಮಾಡಿದ್ದೀವಿ. ಓಕೆ, ಕೇರ್ಫುಲ್ಲಾಗಿ ಸ್ಟಾಪ್ಲರ್ನ ತೆಗ್ದಿರಿ. ಯಾಕೆ ಇದನ್ನು ನಾವು ಸ್ಟಾಪ್ಲರ್ ಮಾಡಿ ಇಟ್ಟಿದ್ದೀವಿ ಅಂದರೆ ಆ್ಯಕ್ಚುಲಿ ಡೆಸ್ಟ್ ಒಳಗೆ ಹೋಗ್ಬಾರ್ದು, ಅದಕ್ಕೋಸ್ಕರನೇ ಮೇನ್ ನಾವು ಇದನ್ನು ಕ್ರಾಂಕ್ ಶಾಫ್ಟ್ನ ಇಟ್ಟಿದ್ದೀವಿ ಅಂತ. ಈ ಕ್ರಾಂಕ್ ಶಾಫ್ಟಲ್ಲಿ ಏನು ಮಾಡಿದ್ದೀವಿ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕ್ರಾಂಕ್ ಶಾಫ್ಟ್ನ ರೀಸೆಟ್ ಮಾಡಿದ್ದೀವಿ ನಾವು. ಕ್ರಾಂಕ್ ಶಾಫ್ಟ್ ರೀಸೆಟ್ ಮಾಡಿದ್ದೀವಿ ಮತ್ತು 2 ಬೇರಿಂಗ್ನ ರೀಸೆಟ್ ಮಾಡಿದ್ದೀವಿ ಅಂತ. ಇನ್ನೊಂದೇನಪ್ಪ ಅಂದರೆ ನೋಡಿ, 2 ಇಂಜಿನ್ ಬೇರಿಂಗ್ನ ಚೇಂಜ್ ಮಾಡಿದ್ದೀವಿ, ಕರೆಕ್ಟ್ ಅಲ್ವಾ? ಓಕೆ, ಬಟ್ ಇವಾಗ ಇದು 2 ಬೇರಿಂಗ್ ಚೇಂಜ್ ಮಾಡಿದ್ದೀವಿ. ಬಟ್ ಇದ್ರದ್ದು ನಾವು ಏನಾದರೂ ಇವಾಗ ಹೇಳ್ಕೊಡ್ಬೇಕು ಏನಂತಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಂಜಿನ್ ಬೇರಿಂಗ್ನ ಯಾವ ಥರ ಚೆಕ್ ಮಾಡೋದ್ರಿಂದ ಫಸ್ಟ್ ನೀವು ತಿಳ್ಕೊಬೇಕು. ಯಾವತ್ತೂ ಅಷ್ಟೇ ಬೇರಿಂಗ್ಗಳನ್ನ ನಾರ್ಮಲಾಗಿ ಬಂದ್ಬಿಟ್ಟು ಹಿಂಗೆ ಜೋರಾಗಿ ತಿರ್ಸಿದ್ರೆ ಬೇರಿಂಗ್ ಯಾವತ್ತೂ ಗೊತ್ತಾಗಲ್ಲ, ಗೊತ್ತಾಯ್ತಾ? ಬೇರಿಂಗ್ನ ಯಾವತ್ತೂ ಅಷ್ಟೇ ಹಿಂಗೆ ನಿಧಾನಕ್ಕೆ ತಿರ್ಸ್ಬೇಕು. ಓಕೆ, ಹಿಂಗೆ ಜೋರಾಗಿ ತಿರ್ಸಿದಾಗ ಫುಲ್ಲಾಗಿ ಹೋಗಿದ್ರೆ ಅಷ್ಟೇ ಬೇರಿಂಗ್ ನಿಮಗೆ ಹೋಗಿದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಸ್ಲೋಗಿ ತಿರ್ಗಿಸಿದಾಗ ಅಷ್ಟೇ ನಿಮಗೆ, ಯಾಕಂದರೆ ಇದರಲ್ಲಿ ಬೇರಿಂಗಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟು ಬಾಲ್ಸ್ ಇರುತ್ತೆ, ಒಂದು 10 ರಿಂದ 11 ಬಾಲ್ಸ್ವರೆಗೆ ಇರುತ್ತೆ, ಕರೆಕ್ಟಲ್ಲ? ಇದರಲ್ಲಿ ಯಾವ್ದಾದ್ರು ಒಂದು ಬಾಲ್ಸು ಒಂದೇ ಪಾಯಿಂಟ್ಸಲ್ಲಿ ಮಾತ್ರ ಡ್ಯಾಮೇಜ್ ಆಗಿರ್ತದೆ. ಬಟ್ ಅಂಥ ಟೈಮಲ್ಲಿ ಕೂಡ ನಿಮಗೆ ಸೌಂಡ್ ಬರುತ್ತೆ, ಇಂಜಿನ್ ಬೇರಿಂಗ್ ಸೌಂಡ್. ಯಾಕಂದರೆ ಇಂಜಿನ್ ಬೇರಿಂಗ್ ಸೌಂಡ್ ಯಾವ ಥರ ಬರುತ್ತೆ ಅಂತ ಹೇಳ್ಬೇಕಂದ್ರೆ ನಿಮಗೆ ನಾರ್ಮಲಾಗಿ ಬಂದ್ಬಿಟ್ಟು ಏನಂದರೆ ಯಾವ್ದಾದ್ರು ಒಂದು ಬೇರಿಂಗ್ ಒಂದು ಬಾಲ್ಸ್ ಮಾತ್ರ ಸ್ಟಾಪ್ ಆಗಿತ್ತು, ಡ್ಯಾಮೇಜ್ ಆಗಿತ್ತು. ಸ್ಟಾರ್ಟಿಂಗ್ ಯಾವತ್ತು ಹಂಗಿನ ಆ ಥರ ಆಗುತ್ತೆ. ಸ್ಟಾರ್ಟಿಂಗ್ ಸೌಂಡ್ ಯಾವ ಥರ ಬರುತ್ತೆ ಅಂದರೆ ಗರ್, ಅಂದರೆ ಕಂಟಿನ್ಯೂಸ್ ಸೌಂಡ್ ಬರಲ್ಲ, ಬಿಟ್ಟು ಬರುತ್ತೆ. ಗರ್ 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 ಅಂತ ಬರುತ್ತೆ. ಅದು ಓಕೆನಂದ. ಅದು ಯಾವ ಕಡೆ ಬರುತ್ತೆ, ಲೆಫ್ಟ್ ಸೈಡಲ್ಲಿ ಬರುತ್ತಾ ರೈಟ್ ಸೈಡ್ ಬರುತ್ತಾ ಅಂತ ನೀವು ಕ್ಲೀನಾಗಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ ಅಂತ. ಇದು ಬೇರಿಂಗ್ ಸೌಂಡು ಯಾಕಂದರೆ ಎಲ್ಲೆಲ್ಲಿ ಬೇರಿಂಗ್ ಬರುತ್ತೋ ಎಲ್ಲ ಕಡೆನೂ ಬರುತ್ತೆ. ಬಟ್ ಯಾಕಂದರೆ ಇದರಲ್ಲಿ ಬರೋದು ನಿಮಗೆ ನೋಡ್ರೆ ಇಲ್ಲಿ ಬರುತ್ತೆ, ಮತ್ತು ಇಲ್ಲಿ ಕ್ರಾಂಕ್ ಶಾಫ್ಟಲ್ಲಿ ಬರುತ್ತೆ, ಕ್ರಾಂಕ್ ಶಾಫ್ಟಲ್ಲಿ ಇಲ್ಲಿ ಬೇರಿಂಗ್ ಬರುತ್ತೆ. ಓಕೆ, ಮತ್ತು ನೋಡ್ರೆ ನಿಮಗೆ ಕ್ಯಾಮ್ ಶಾಫ್ಟಲ್ಲಿ ಬೇರಿಂಗ್ ಬರುತ್ತೆ, 2 ಬೇರಿಂಗ್ ಬರುತ್ತೆ. ಈ ಬೇರಿಂಗ್ಗಳ ಸೌಂಡ್ಗಳೆಲ್ಲ ಈ ಥರನೇ ಬರುತ್ತೆ ನಾರ್ಮಲಾಗಿ. ಯಾಕಂದರೆ ಇಂಜಿನಲ್ಲಿ ನಿಮಗೆ 8 ಟೈಪ್ ಸೌಂಡ್ಗಳು ಬರುತ್ತೆ, ಅದರಲ್ಲಿ ಇದು ಒಂದು ಸೌಂಡು ಅಂತ. ಇವಾಗ ನಾರ್ಮಲಾಗಿ ಇದರಲ್ಲಿ ನಿಮಗೆ ಆಕ್ಟಿವಾದಲ್ಲಿ ಯಾವ ಬೇರಿಂಗ್ ಸರ್ ಹೋಗುತ್ತೆ ಕಂಪ್ಲೇಂಟ್ ಬರುತ್ತೆ ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಹೋಗೋದು ಯಾವ ಬೇರಿಂಗ್ ಅಂದರೆ ನಿಮಗೆ ರೈಟ್ ಸೈಡ್ ಬೇರಿಂಗು. ಓಕೆ, ಮ್ಯಾಕ್ಸಿಮಮ್ ಏನಾಗುತ್ತೆ ರೈಟ್ ಸೈಡ್ ಬೇರಿಂಗು. ಓಕೆ, ಈ ರೈಟ್ ಸೈಡ್ ಬೇರಿಂಗ್ನ ಹೋಗುತ್ತೆ. ಯಾಕೆ ಯಾವ ಥರ ಹೋಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಯಾಕಂದರೆ ಈ ಬೇರಿಂಗಲ್ಲಿ ನೋಡಿ, ಒಂದು ನೀವು ಈ ಥರ ಪ್ಲೇ ಚೆಕ್ ಮಾಡ್ಬೋದು. ಈಗ ಸೆಂಟ್ರಲ್ಲಿ ಇಟ್ಕೊಳ್ಳಿ, ಸೆಂಟ್ರಲ್ಲಿ ಇಟ್ಕೊಂಡಿದ್ದಷ್ಟನ್ನ ನೋಡಿ ಹಿಂಗೆ ಪ್ರೆಸ್ ಮಾಡ್ಬೋದು. ಹಿಂಗೆ ಮೇಲೆ ಕೆಳಗೆ ಪ್ರೆಸ್ ಮಾಡಿದ್ರೆ ಒಂದು ನಿಮಗೆ ಪ್ಲೇ ಕಾಣುತ್ತೆ. ಆ ಪ್ಲೇ ನಾರ್ಮಲಾಗಿ ಇದೆಯಾ, ಎಕ್ಸಸ್ ಇದೆಯಾ ಅಂತ ಒಂದು ನೋಡ್ಬೋದು. ಇನ್ನೊಂದು ನಿಮಗೆ ರೊಟೇಷನ್ ಈ ಥರ ನೋಡಿ, ಹಿಂಗೆ ರೊಟೇಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫೀಲ್ ಬಂದ್ಬಿಟ್ಟು ರಫ್ನೆಸ್ ಫೀಲ್ ಕಾಣಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಯಾಕಂದರೆ ಆ್ಯಕ್ಚುಲಿ ನೋಡಿ ಇದರಲ್ಲಿ ನಿಮಗೆ ಈ ಗಾಡಿಯಲ್ಲಿ ನಿಮಗೆ ಆ ರಫ್ನೆಸ್ ಫೀಲ್ ಇದೆ. ಬಟ್ ಅದನ್ನಂತ ಆ ಫೀಲಿಂಗ್ ಇತ್ತಂದರೆ ನಿಮಗೆ ಆವಾಗ ಬೇರಿಂಗ್ನ ಚೇಂಜ್ ಮಾಡಿಬಿಡಿ ಅಂತ. ಬೇರಿಂಗ್ ಎತ್ತಿದ ದಿವಸ ಚೇಂಜ್ ಮಾಡ್ಬೇಕಂತಂದರೆ ಹಾಗಲ್ಲ. ಫಸ್ಟ್ ಬೇರಿಂಗ್ನ ನೀವು ಯಾವತ್ತೂ ಅಷ್ಟೇ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ಒಂದು ಹೊಸ ಆಯಿಲ್ ಹಾಕಬೇಕು. ಇಲ್ಲ, ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಓಕೆ ಹೊಸ ಆಯಿಲ್ ಹಾಕ್ಬಿಟ್ಟು ಚೆಕ್ ಮಾಡಬೇಕು. ಓಕೆ ಅಂತ. ಬಟ್ ಯಾವುದೇ ಒಂದು ಇದು ಈ ಥರ ಬೇರಿಂಗ್ನ ನೀವು ಚೆಕ್ ಮಾಡಬೇಕು ಆವಾಗ ಅಷ್ಟಿಂದ. ಬಟ್ ಆದರೆ ಇನ್ನೊಂದು ವಿಷಯ ಏನಂದರೆ ಯಾವಾಗಲೂ ಅಷ್ಟೇ ಒಂದು ಇಂಜಿನ್ ನೀವು ಮಾಡ್ತೀರಾ ಅಂದರೆ ಕಂಪಲ್ಸರಿ ಇಂಜಿನ್ ಬೇರಿಂಗ್ನ ಚೇಂಜ್ ಮಾಡಿಬಿಡಿ. ಯಾಕಂದರೆ ಇವಾಗ ನೋಡಿ ಗಾಡಿನಲ್ಲಿ ಬಂದ್ಬಿಟ್ಟು ನಿಮಗೆ ಕೆಲವು ಗಾಡಿಯಲ್ಲಿ ಇಂಜಿನ್ ಬೇರಿಂಗ್ ಹೋಗಿರಲ್ಲ, ಗೊತ್ತಾಯ್ತಾ? ಬರೀ ನಿಮಗೆ ಪಿಸ್ಟನ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ವಾಲ್ ಕಿಟ್ಟಿನ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಕ್ರಾಂಕ್ ಶಾಫ್ಟ್ ಬಿಗಿನರ್ ಪ್ರಾಬ್ಲಮ್ ಆಗಿರ್ಬೋದು ಅಂತ. ಬಟ್ ನೀವೇನು ಮಾಡ್ತೀರ ಅಂದರೆ ಅದನ್ನಷ್ಟೇ ರೆಡಿ ಮಾಡಿದ್ರೆ ನಿಮ್ಗೆ ಆವಾಗ ಅಷ್ಟೇ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಲೇಟರಾಗಿ ಪ್ರಾಬ್ಲಮ್ ಬರೋದಕ್ಕೆ ಸಾಧ್ಯಗಳು ತುಂಬಾ ಇದೆ. ಯಾಕಂದರೆ ಹೇಳ್ಬೇಕಂದ್ರೆ ಇದರಲ್ಲಿ ಬೇರಿಂಗ್ ಏನಂದರೆ ಅಂತ ಇದಕ್ಕಿಂತ ಒಂದು ಲೈಫ್ ಬರುತ್ತೆ. ಯಾಕಂದರೆ ಇವಾಗ ನೀವು ಆಲ್ಮೋಸ್ಟ್ ಒಂದು 40,000 50,000 ಗಾಡಿ ಓಡಿದೆಯಾ ಅಂತ ಹೋಗಿರೋ ಗಾಡಿಗಳಿಗೆ ನೀವು ಬೇರಿಂಗ್ನ ಚೆಕ್ ಮಾಡಿ ಬೇಗ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ನೀವು ದಯವಿಟ್ಟು ಬೇರಿಂಗ್ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಒಂದ್ಸತಿ ನೀವು ಇಂಜಿನ್ ಅಸೆಂಬ್ಲಿ ಮಾಡಿದ್ರೆ ಮತ್ತೆ ಒಂದು 4-5 ವರ್ಷ ಬಿಚ್ಚಬಾರ್ದು. ಯಾಕಂದರೆ ಒಂದ್ಸ ಇಂಜಿನ್ ಮಾಡಿದ್ರೆ ಮತ್ತೆ ಒಂದು 40,000 ರಿಂದ 50,000 ಓಡಬೇಕಲ್ಲ, ಆವಾಗಲೇ ಅಷ್ಟಂತ. ಯಾಕಂದರೆ ಇದನ್ನು ಇಂಜಿನ್ ಮಾಡೋದು ದುಡ್ಡು ಜಾಸ್ತಿ ಬರುತ್ತೆ. ಒಂದು ಇಂಜಿನ್ ಬೇರಿಂಗ್ ಸೌಂಡ್ ಇವಾಗ ಕ್ಲಿಯರ್ ಆಯಿತು ಅಂತ. ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ನಾವು ಕ್ರಾಂಕ್ ಶಾಫ್ಟ್ ಬಂದಿದ್ದೀವಿ. ಕ್ರಾಂಕ್ ಶಾಫ್ಟಲ್ಲಿ ಏನೇನು ಚೆಕ್ ಮಾಡಬೇಕು ಅಂತ ನಾನು ಒಂದು ಹೇಳ್ಬಿಡ್ತೀನಿ. ಈ ಕ್ರಾಂಕ್ ಶಾಫ್ಟಲ್ಲಿ ಚೆಕ್ ಮಾಡೋದು ವಿಷಯ ಏನಪ್ಪ ಅಂದರೆ ನಮಗೆ ಫಸ್ಟ್ ಚೆಕ್ ಮಾಡಬೇಕಾದ್ರೆ 2 ಕಡೆ ರನ್ಔಟ್ ಇರುತ್ತೆ. ಪ್ಲಸ್ ಇನ್ನೊಂದು ಹೇಳ್ಬೇಕಂದ್ರೆ ಇಂಜಿನ್ ಬೇರಿಂಗ್ ನಾವು ಇವಾಗ ನೋಡ್ಬಿಟ್ವಿ, ಇಂಜಿನ್ ಬೇರಿಂಗ್ ಆಲ್ರೆಡಿ ಆಯಿತು. ನೆಕ್ಸ್ಟ್ ನೋಡಿದ್ರೆ ಕ್ಯಾನೆಟಿಂಗ್ ರಾಡ್ನ ಈ ಥರ ಚೆಕ್ ಮಾಡ್ತೀವಿ, ಫ್ರೀನೆಸ್ ಇದೆಯಾ ಇಲ್ವಾ ಅಂತ. ಇನ್ನೊಂದು ನೀವು ಮ್ಯಾನುಯಲಾಗಿ ಚೆಕ್ ಮಾಡಿದ್ರೆ ಹಿಂಗೆ ಹೊಡೆದಾಗ ಸೌಂಡ್ ಬರಬಾರ್ದು, ಕರೆಕ್ಟ್ ಅಲ್ವಾ ಅಂತ. ಇನ್ನೊಂದು ಏನಂದರೆ ಇಲ್ಲಿ ಸೈಡ್ ಕ್ಲಿಯರೆನ್ಸ್. ಓಕೆ, ಸೈಡ್ ಕ್ಲಿಯರೆನ್ಸ್ ಒಂದು ಚೆಕ್ ಮಾಡಬೇಕು. ಸೈಡ್ ಕ್ಲಿಯರೆನ್ಸ್ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಸೈಡ್ ಕ್ಲಿಯರೆನ್ಸ್ ಯಾವ ಥರ ಚೆಕ್ ಮಾಡಬೇಕಂದ್ರೆ ನಿಮಗೆ ಬಂದ್ಬಿಟ್ಟು ಸೈಡ್ ಕ್ಲಿಯರೆನ್ಸ್ ನೀವು ಚೆಕ್ ಮಾಡೋದೇನಂದರೆ ಫೀಲರ್ ಗೇಜ್ ನಿಮ್ಮ ಹತ್ರ ಇರಬೇಕು. ಓಕೆನಾ, ಇದಕ್ಕಂತ ಫೀಲರ್ ಗೇಜ್ ನಿಮಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಸೈಡ್ ಕ್ಲಿಯರೆನ್ಸ್ ಯಾವಾಗಾದ್ರೆ 4.5 ಮೇಲೆ ಇರಬೇಕು.
ಓಕೆ 4.5 ಮೇಲೆ ಇತ್ತಂದರೆ ನಿಮಗೆ ಸಾಕು. ಅದರಿಂದ 30 ಇದೆ. ಓಕೆ, ನಾನು ಇವಾಗ 13 ಹಾಕ್ಕೊಡ್ತೀನಿ, ಯಾಕಂದರೆ ಇವಾಗ ನಾನು ಆಲ್ರೆಡಿ ರೀಸೆಟ್ ಮಾಡಿದ್ದೀನಲ್ಲ. ಅದರಿಂದ 30 ಹಾಕ್ತಾ ಇದ್ದೀನಿ ನಾನು ಇವಾಗ ಅಂತ. 30 ಹಾಕಿ ಚೆಕ್ ಮಾಡೋಣ ಫಸ್ಟ್ ಎಷ್ಟಿದೆ. 4.5ವರೆಗೂ ಇದ್ದರೂ ಏನು ತೊಂದರೆ ಇಲ್ಲ ಸೈಡ್ ಕ್ಲಿಯರೆನ್ಸು ಅಂತ. ಎಕ್ಸಾಂಪಲ್ ಏನಿಲ್ಲ, ಸೈಡ್ ಕ್ಲಿಯರೆನ್ಸ್ ಹಾಕೋದು ನೋಡಿ, ಇಲ್ಲಿ ನೋಡಿ ನಮಗೆ ನೋಡಿ ಕರೆಕ್ಟಾಗಿ 0.30 ಹೋಗ್ತಾ ಇದೆ, ಗೊತ್ತಾಗ್ತದ ಒಂದು ಕಡೆಗೆ. ಅಂದರೆ ತುಂಬ ಟೈಟು ಹೋಗಬಾರ್ದು, ತುಂಬ ಲೂಸು ಹೋಗಬಾರ್ದು. ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ ನಿಮಗೆ ನೋಡಿ 0.30 ಅಂದರೆ ನಿಮಗೆ ಟಾಪ್ ಆ್ಯಂಡ್ ಕ್ಲಿಯರೆನ್ಸ್ ಇಡ್ತೀರಾ. ಇದಕ್ಕೆ ಗಾಡಿಗೆ 0.16 ಅಂದರೆ ಇದಕ್ಕೆ 30 ಅಂದರೆ 30 ಪೈಸೆ ಅಷ್ಟು ಇರಬೇಕು. ಇದ್ರದ್ದು ಸರ್ವಿಸ್ ಲಿಮಿಟ್ ಅಂದರೆ ಇದು ಎಷ್ಟು ಸರ್ ಇದು ಹೋಗಿದೆ ಇಲ್ಲ ಅಂತ ಯಾವ ಥರ ಒಂದು ಚೆಕ್ ಮಾಡೋದಾದರೆ 0.45 ಅಂದರೆ 4.45 ಅಂದರೆ 45 ಮೇಲೆ ಹೋಯ್ತು ಅಂದರೆ ಅವಾಗ ನಿಮಗೆ ಇದು ಸೈಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಿದೆ ಅಂತ ಅರ್ಥ. ಇನ್ನೊಂದು ಹೇಳಿದ್ರೆ ಇದನ್ನು ನೆಕ್ಸ್ಟ್ ನೋಡ್ಬೇಕಾದ್ರೆ ನಾವು ಇದನ್ನು ಚೆಕ್ ಮಾಡೋದೇನೆಂದರೆ ಇದಕ್ಕೆ ಟೂಲ್ ಬರುತ್ತೆ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮಗೆ ಡಯಲ್ ಗೇಜ್ ಬರುತ್ತೆ. ಡಯಲ್ ಗೇಜ್ ಇಟ್ಬಿಟ್ಟು ನೀವು ಇದನ್ನು ಮೇಲಿಂದ ಸಪೋರ್ಟ್ ಕೊಟ್ಟು ಇಲ್ಲಿ ನೀವು ಚೆಕ್ ಮಾಡ್ಬೋದು, ಆ ಥರ ಒಂದು ಚೆಕ್ ಮಾಡ್ಬೋದು. ಬಟ್ ಅದನ್ನೇ ಈ ಥರ ನಾವು ಮಾತ್ರ ಟೂಲ್ ಇರಲ್ಲ ಎಲ್ಲಾದ್ರೂ. ಅದಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಈಸಿಯಾಗಿ ಚೆಕ್ ಮಾಡೋದಕ್ಕೆ ಈ ಥರ ಟೂಲು. ಈ ಥರ ಹೊಡೆದಾಗ ಸೌಂಡ್ ಬರುತ್ತೆ, ಯಾಕಂದರೆ ಇದು ಒಳಗಡೆ ನಿಮಗೆ ಒಂದು ನೀಡಲ್ ಬೇರಿಂಗ್ ಇರುತ್ತೆ. ಈ ಪ್ಲೇ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಆ ಬೇರಿಂಗಲ್ಲಿರುವಂಥ ಜಾಲ್ ಲೂಸ್ ಆಗಿರ್ತದೆ, ಬಾಲ್ಸ್ ಸೌದಾಗಿದಾಗ ಏನಾಗುತ್ತೆ ನಿಮ್ಗೆ ಹೊಡೆದಾಗ ಸೌಂಡ್ ಬರುತ್ತೆ. ಈ ನೋಡಿ ಇವಾಗ ಈ ಗಾಡಿಯಲ್ಲಿ ಸೌಂಡ್ ಇಲ್ಲ, ಯಾಕಂದರೆ ಇದು ಸಾಫ್ಟ್ ರೀಸೆಟ್ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಇನ್ನೊಂದು ಏನು ಇದ್ರಲ್ಲಿ ನೋಡ್ಬೇಕಾಗಿರೋದೇನೆಂದರೆ ಗೆಜನ್ ಪಿನ್. ಇದು ಈ ಪಿನ್ ಅಂತ ಇದು ಆ್ಯಕ್ಚುಲಿ ಇದು ಬಿಗ್ ಎಂಡ್ಸ್ ಪ್ರಾಬ್ಲಮ್ ಅಂತ ಬರ್ತದೆ. ನೆಕ್ಸ್ಟ್ ಹೇಳ್ಬೇಕಾದ್ರೆ ಇದರದ್ದು ಇದು ನೋಡಿದ್ರೆ ನಿಮಗೆ ಪಿಸ್ಟನಲ್ಲಿ ಬರೋಂಥ ಪಿನ್ನು. ಈ ಪಿನ್ ಬರುತ್ತೆ. ಈ ಪಿನ್ನಲ್ಲಿ ಏನಂದರೆ ನೋಡಿ ನೆಕ್ಸ್ಟ್ ಹೇಳ್ಬೇಕಂದ್ರೆ ಈ ಪಿನ್ನ ಇದರಲ್ಲಿ ಹಾಕ್ತಿರ್ತೀರ. ಓಕೆ ಅಂತ ತುಂಬ ಟೈಟು ಹೋಗಬಾರ್ದು, ತುಂಬ ಲೂಸಾಗೂ ಹೋಗಬಾರ್ದು, ಅದನ್ನು ಚೆಕ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಇದು ಯಾವ ಥರ ಬರುತ್ತೆ ಅಂತ ಸೌಂಡ್ ಅಂದರೆ ಆ್ಯಕ್ಚುಲಿ ನಿಮಗೆ ಗಾಡಿನಾಗ ರನ್ನಿಂಗ್ನಲ್ಲೂ ಕೂಡ ಏನು ಸೌಂಡು ಬರೋಲ್ಲ. ಈ ಸ್ಮಾಲ್ ಎಂಡ್ ಸೌಂಡು ಅಂತ ಗಾಡಿ ನಿಮಗೆ ರನ್ನಿಂಗಲ್ಲಿ ಸೌಂಡ್ ಬರೋಲ್ಲ, ಮತ್ತು ಐಡ್ಲಿಂಗಲ್ಲಿ ಇದ್ದಾಗ ಸೌಂಡ್ ಬರೋಲ್ಲ. ಇದು ಯಾವಾಗ ಸೌಂಡ್ ಬರುತ್ತೆ ಅಂದರೆ ನಿಮಗೆ ಆಕ್ಸಿಲೇಟರ್ನ ಕೊಡ್ತೀರಲ್ಲ, ಸ್ಟಾರ್ಟಿಂಗ್ ಕೊಡ್ಬೇಕಾದ್ರೆ ಅಷ್ಟೇ ಸೌಂಡ್ ಬರುತ್ತೆ. ಓಕೆನಂದ ಆವಾಗ ಅಷ್ಟೇ ಇದನ್ನು ನೀವು ಚೆಕ್ ಮಾಡಬೇಕಾಗತ್ತೆ ಅಂತ. ಇವಾಗ ಇದ್ರದ್ದು ಆಯಿತು. ನೆಕ್ಸ್ಟ್ ಇವಾಗ ಇದು ಒಂದು ವೇಳೆ ಕ್ರಾಂಕ್ ಶಾಫ್ಟಲ್ಲಿ ಗೆಜನ್ ಪಿನ್ ಬೇರಿಂಗ್ ಹೋಗಿತ್ತು ಅಂದರೆ ಏನಾಗಿ ಕ್ಯಾಂಟಿಂಗ್ ರಾಡ್ ಹೋಗಿತ್ತು ಅಂದರೆ ಯಾವ ಥರ ಸೌಂಡ್ ಬರುತ್ತೆ ಅಂದರೆ ಸೇಮ್ ಇದನ್ನು ಒಂಥರ ಬೇರಿಂಗ್ ಥರ ಸೌಂಡ್ ಇರುತ್ತೆ, ಬೇರಿಂಗ್ ನಾಯ್ಸ್ ಥರ ಇರುತ್ತೆ, ಬಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೌಂಡು. ಬಟ್ ಆ ಸೌಂಡ್ನ ನಿಮಗೆ ನೆಕ್ಸ್ಟು ಯಾವ್ದಾದ್ರು ಒಂದು ಗಾಡಿಯಲ್ಲಿ ನೀವು ರೆಕಾರ್ಡ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ. ಆ ಸೌಂಡ್ ಹೆಂಗಿರುತ್ತೆ ಅಂದರೆ ನೀವು ಒಳ್ಳೆ ಸ್ಟಾರ್ಟಿಂಗಲ್ಲಿ ನಿಮಗೂ ಅದೇ ಥರನೇ ಇರುತ್ತೆ, ಬೇರಿಂಗ್ ಸೌಂಡ್ ಥರನೇ. ಸ್ಟಾರ್ಟ್ ಆದಾಗ ಅಷ್ಟೇ ಗರ್ 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 ಆ ಥರ ಸ್ಟಾರ್ಟ್ ಆಗುತ್ತೆ. ಬಟ್ ತುಂಬ ಆದಾಗ ಗಳಲ್ಲ ಅಂತ ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ಆದಾಗ. ಓಕೆನಾ ಅಂತ. ಇವಾಗ ಕ್ರಾಂಕ್ ಶಾಫ್ಟಲ್ಲಿ ನಾವು ಏನೇನು ಚೆಕ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಾಯಿತು. ಒಂದು ಏನು ನೋಡಿದ್ರೆ ಫಸ್ಟ್ ಇಲ್ಲಿ ನೋಡ್ಬೇಕಾದ್ರೆ ಸ್ಮಾಲ್ ಎಂಡ್ ಚೆಕ್ ಮಾಡ್ತೀವಿ, ನೆಕ್ಸ್ಟ್ ನೋಡಿದ್ರೆ ಬಿಗ್ ಎಂಡ್ ಸೈಡ್ ಕ್ಲಿಯರೆನ್ಸ್ ಚೆಕ್ ಮಾಡ್ತೀವಿ, ಮತ್ತು ರೇಡಿಯಲ್ ಕ್ಲಿಯರೆನ್ಸ್ ಅಂತ ಹೇಳ್ತಾರೆ, ಅಂದರೆ ನೀಡಲ್ ಬೇರಿಂಗ್ ಚೆನ್ನಾಗಿದೆಯಲ್ಲ ಅಂತ ಚೆಕ್ ಮಾಡ್ತೀವಿ. ನೆಕ್ಸ್ಟ್ ನೋಡಿದ್ರೆ ಸೈಡ್ 2 ಬೇರಿಂಗ್ಗಳನ್ನ ಚೆಕ್ ಮಾಡ್ತೀವಿ, ಬೇರಿಂಗ್ ಚೆನ್ನಾಗಿದೆಯಲ್ಲ ಅಂತ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ನೋಡ್ಬೇಕಾದ್ರೆ ರನ್ಔಟ್. ಅಂದರೆ ರನ್ಔಟ್ ಅಂದರೆ ಕ್ರಾಂಕ್ ಶಾಫ್ಟ್ ರನ್ಔಟ್ ಅಂತ ಹೇಳ್ತೀವಿ, ಅಂದರೆ ಬೆಂಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಇದರಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ನಮಗೆ ಬೆಂಡ್ ಇಲ್ಲ, ಯಾಕಂದರೆ ನಾವು ಇದನ್ನ ಥ್ರೂ ಮಾಡಿ ಲೇತರಿಂದ ಥ್ರೂ ಮಾಡಿ ತೊಗೊಂಬಂದಿದ್ವಿ. ಬಟ್ ಇದು ಬೆಂಡ್ ಇತ್ತಂದರೆ ನಾವು ನಾರ್ಮಲಾಗಿ ಹೆಂಗೆ ಚೆಕ್ ಮಾಡ್ಬೇಕಂದ್ರೆ ನೋಡಿ ಇಲ್ಲಿ ವುಡ್ ರಫ್ ಕೀ ಇದೆಲ್ಲ, ಇಲ್ಲಿಂದ ಈ ಪ್ಲೇಟ್ಸ್ ಅಂದರೆ ಇದು ಸರ್ಫೇಸ್ ಇದೆ ನೋಡಿ, ಇಲ್ಲಿ ಬಿಟ್ಟು ಇಲ್ಲಿನ ಇಟ್ಬಿಟ್ಟು ನಿಮಗೆ ಡಯಲ್ ಗೇಜ್ ಬರುತ್ತೆ, ಡಯಲ್ ಗೇಜ್ನ ಇಟ್ಟು ನೀವು ಚೆಕ್ ಮಾಡ್ಬೋದು. ಓಕೆನಂತ. ಇದು ರನ್ಔಟ್ ಎಷ್ಟಿರುತ್ತೆ ಅಂತ ಒಂದೊಂದು ಗಾಡಿಗೆ ತಗ್ದಂಗೆ ಒಂದು ಥರ ಇರುತ್ತೆ, ಅದು ತಗ್ದಂಗೆ ರನ್ಔಟ್ಗಳು ಇರ್ತದೆ. ಓಕೆನಾ ಫ್ರೆಂಡ್ಸ್, ಇವಾಗ ಇಷ್ಟೇ ವಿಷಯದಲ್ಲಿ ಚೆಕ್ ಮಾಡೋದು ಅಂದರೆ ಒಂದು ಸ್ಮಾಲ್ ಎಂಡು, ಇನ್ನೊಂದು ಬಿಗ್ ಎಂಡು, ಇನ್ನೊಂದು ಸೈಡ್ ಕ್ಲಿಯರೆನ್ಸು, 2 ಇಂಜಿನ್ ಬೇರಿಂಗು, ರನ್ಔಟು, ಒಟ್ಟು 5 ವಿಷಯನ ನೀವು ಕ್ರಾಂಕ್ ಶಾಫ್ಟ್ನ ಸರಿಯಾಗಿ ಚೆಕ್ ಮಾಡಿದ್ರೆ ಸಾಕು. ಕ್ರಾಂಕ್ ಶಾಫ್ಟ್ ಚೆನ್ನಾಗಿದೆಯಾ ಹೋಗಿದೆಯಾ ಅಂತ ನೀವು ಕಂಡುಹಿಡಿಬೋದು. ಓಕೆನಾ ಫ್ರೆಂಡ್ಸ್. ಓಕೆ, ಈ ಕ್ರಾಂಕ್ ಶಾಫ್ಟ್ನ ನಾವು ಕೇಳ್ಬೋದು, ಕ್ರಾಂಕ್ ಶಾಫ್ಟ್ನ ಯಾಕೆ ಸರ್ ರೀಸೆಟ್ ಮಾಡ್ತಾ ಇದ್ದೀರಾ, ಹೊಸದಾಗ್ಬೋದು ಅಂತಲ್ಲ. ಖಂಡಿತ ಅಲ್ಲಿ ಹೊಸದಾಗಿದಾಗ ಅದ್ರದ್ದು ಪರ್ಫಾರ್ಮೆನ್ಸೇ ಬೇರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಯಾಕಂದರೆ ಕಸ್ಟಮರ್ಗಳಿಗೆ ಕಾಸ್ಟ್ ವೈಸು ಕಡಿಮೆ ಆಗಬೇಕು, ಅದು ಒಂದಕ್ಕೋಸ್ಕರನೇ ಈ ಥರದ್ದು. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ನಾನು ಆಟೋಮೊಬೈಲ್ ಫೀಲ್ಡಲ್ಲಿ 25 ವರ್ಷದ ಹಿಂದರೂ ಕೂಡ, ಯಾಕಂದರೆ ನಾನು ವರ್ಕ್ಶಾಪ್ ಮಾಡಿ ಆಲ್ಮೋಸ್ಟ್ ಒಂದು 12 to 13 ಇಯರ್ಸ್ವರೆಗೂ ಆಗಿದೆ ಹೋಗಂತ. ಬಟ್ ನಾನು ಸ್ಟಾರ್ಟಿಂಗ್ 1 ಇಯರ್ ಬಂದ್ಬಿಟ್ಟು ಕ್ರಾಂಕ್ ಶಾಫ್ಟ್ ಬೋರು ಎಲ್ಲನೂ ಹೊಸದಾಗ್ತಾ ಇದೆ. ಬಟ್ ಆಮೇಲೆ ನಾನೇನು ಮಾಡೋಕ್ಕಂದ್ರೆ ಆಮೇಲೆ ಒಂದು ಗಾಡಿನಲ್ಲಿ ನಾನು ಟ್ರಯಲ್ ಬೇಸ್ಗೋಸ್ಕರ ಶಾಫ್ಟನ್ನು ಮತ್ತು ಬೋರ್ನು ರಿಬೋರ್ ಮಾಡಿ ಹಾಕಿದೆ. ಬಟ್ ಅದು ಒಳ್ಳೆ ಲೈಫ್ ಬಂತು. ಆವಾಗಿಂದ ನಾನು ಇವತ್ತಿನವರೆಗೂ ಕ್ರಾಂಕ್ ಶಾಫ್ಟು ಬೋರ್ಗಳು ಹೊಸದೇ ಹಾಕೋದಿಲ್ಲ ಅಂತ. ಕ್ರಾಂಕ್ ಶಾಫ್ಟ್ ಏನಾದ್ರು ತುಂಬ ರನ್ಔಟ್ ಆಗಿಬಿಟ್ಟಿತ್ತು ಆದಾಗ ಮಾತ್ರ ಅಷ್ಟೇ ಹೊಸದಾಗ್ತೀನಿ, ಇಲ್ಲಾಂದ್ರೆ ಹಾಕಲ್ಲ. ಬೋರೆಲ್ಲ ಬಂದ್ಬಿಟ್ಟು ನಾನು ಇದ್ರೂ ಹೊಸದು ಹಾಕೋದೇ ಇಲ್ಲ, ಎಲ್ಲನೂ ರಿಬೋರ್ ಮಾಡ್ತೀನಿ, ಯಾಕಂದರೆ ಒಳ್ಳೆ ಲೈಫು ಬರುತ್ತೆ. ಮೇಯ್ನ್ ಏನಪ್ಪ ಅಂದರೆ ಇದರಲ್ಲಿ ಕ್ರಾಂಕ್ ಶಾಫ್ಟ್ ಆಗಲಿ ಬೋರ್ ಆಗಲಿ ಮಾಡೋರಂಥ ಲೈಫ್ ಅಂದರೆ ಅವರು ಲೇತ್ ಕೆಲಸ ಮಾಡೋರಿಗೆ
ಮಾಡಿರ್ತಾರೆ ಅವ್ರದ್ದು ಕೆಲಸನೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಅಂದರೆ ಇವಾಗ ಕ್ರಾಂಕ್ ಶಾಫ್ಟ್ ಯಾವ ಥರ ಸೀಟಿಂಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀವಿ. ಏನಿಲ್ಲ, ಲೈಟಾಗಿ ನೋಡಿ ಇಲ್ಲೊಂದು ಕಡೆ ಹೈಲ್ ಹಾಕಿ, ಜಾಸ್ತಿ ಆಯಿಲ್ ಹಾಕ್ಬಿಡಿ, ಯಾಕಂದರೆ ಪೇಸ್ಟ್ ಹಾಕ್ತೀವಲ್ಲ ನಾವು ಅದರಿಂದ ಅಂತ. ಆಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ, ತೊಂದರೆ ಇಲ್ಲ, ಆಯಿಲ್ ಎಲ್ಲೂ ಹೋಗಲ್ಲ. ಓಕೆ ಅಂತ ಲೈಟಾಗಿ ಹೀಗೆ ಹಾಕ್ಕೊಳ್ಳಿ ಅಂತ. ಈಗ ಹಾಕಿ ಹಿಂಗೆ ಹಾಕಿ ತಕ್ಷಣ ಏನಿಲ್ಲ, ಕೇಸ್ನ ಹಿಂಗೆ ಲೆಫ್ಟ್ ಸೈಡ್ ಕೇಸಲ್ಲಿ ಕುಡಿಸ್ಕೊಳ್ಳಿ. ಅಂದರೆ ಲೆಫ್ಟ್ ಸೈಡ್ ಕೇಸ್ನ ದೊಡ್ಡ ಕೇಸ್ ಕ್ಲಚ್ ಎಲ್ಲ ಕುತ್ಕೊಳ್ಳೋದಲ್ಲ ಆಗ. ಈಗ ಇದು ನೋಡಿ, ಇದನ್ನ ಈ ದೊಡ್ಡ ಶಾಫ್ಟ್ ಇದ್ದಲ್ಲ, ಇದು ನಿಮಗೆ ನೋಡಿ ಟೈಮಿಂಗ್ ಚೇಂಜ್ ಕುತ್ಕೊಳ್ಳೋದು ಬಂದ್ಬಿಟ್ಟು ಲೆಫ್ಟ್ ಸೈಡ್ ಬರುತ್ತೆ, ಕ್ಲಚ್ ಸೈಡ್ ಇದು ರೈಟ್ ಸೈಡಲ್ಲಿ ಕುತ್ಕೊಳ್ಳುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ ಆಯಿಲ್ ಪಂಪ್ ಕುತ್ಕೊಳ್ಳುತ್ತೆ. ಓಕೆನಾ? ಅಂತ ಏನಿಲ್ಲ, ಈಗ ನೋಡಿ ಹಿಟ್ಬಿಡಿ, ಸ್ಟ್ರೈಟಾಗಿ ಇಟ್ಬಿಟ್ಟು ನೀವು ಇದರಲ್ಲಿ ಏನಿಲ್ಲ, ಇದರಲ್ಲಿ ನಿಮಗೆ ಪ್ರೆಸ್ ಮಾಡಿದ್ರೆ ಸಾಕು. ಓಕೆನಾ? ಅಷ್ಟೇ ಇಷ್ಟೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ಇದಕ್ಕೆ ಸುತ್ತಿನೋ ಗೀತಿನೋ ಏನೂ ಬೇಕಾಗಲ್ಲ, ಅಷ್ಟೇ ಅಸೆಂಬ್ಲಿಂಗ್ ಮಾಡೋದಂಥದ್ದು ಕ್ರಾಂಕ್ ಶಾಫ್ಟ್ ಅಂತ. ಬಟ್ ಇದರಲ್ಲಿ ನೆಕ್ಸ್ಟ್ ನೀವು ನೋಡ್ಬೇಕಾಗಿರೋದಂದ್ರೆ ಅಸೆಂಬ್ಲಿಂಗ್ಸು. ಓಕೆನಂತ ಅಸೆಂಬ್ಲಿಂಗ್ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ಇವಾಗ ಕೇಸ್ನ ಅಸೆಂಬ್ಲಿ ಮಾಡೋದಕ್ಕಂತ ಅದು ನೆಕ್ಸ್ಟ್ ಪಾರ್ಟ್ 2ನಲ್ಲಿ ನಿಮಗೆ ನೋಡೋಣ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು. ಇದು ನಿಮ್ಗೆ ಏನಾದ್ರು ಇಡಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.